ಎಲ್ಲರಿಗೂ ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವಿಮಾನದ ಆಯಸ್ಸು ಎಷ್ಟು? ವಿಮಾನದ ಜೀವನ ಚಕ್ರ ನಿಮಗೆ ಗೊತ್ತಾ? ಬೈಕು ಸ್ಕೂಟರ್ಗಳು ಕೆಟ್ಟರೆ ರಿಪೇರಿ ಮಾಡಿಸುತ್ತೇವೆ, ಇಲ್ಲದಿದ್ದರೆ ಗ್ಯಾರೇಜ್ನವರಿಗೆ ಕೊಟ್ಟು ಒಂದು ಗತಿ ಕಾಣಿಸುತ್ತೇವೆ. ಆದರೆ ಏನಿಲ್ಲವೆಂದರೂ 80,000 kg ತೂಕವಿರುವ ವಿಮಾನವನ್ನು ಆ ರೀತಿ ಮಾಡುವುದು ಸುಲಭದ ಪರಿಸ್ಥಿತಿ ಅಲ್ಲ. ಹಾಗಾದರೆ ವಿಮಾನದ ಒಂದು ಆಯಸ್ಸು ಎಷ್ಟು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಹಕ್ಕಿಯಂತೆ ಆಕಾಶದಲ್ಲಿ ಹಾರುವ ಕನಸನ್ನು ರೈಟ್ ಸಹೋದರರು 1903ರಲ್ಲಿ ವಿಮಾನ ಆವಿಷ್ಕಾರದ ಮೂಲಕ ನನಸು ಮಾಡಿಕೊಂಡರು. ಒಬ್ಬರು ಇಲ್ಲವೇ ಇಬ್ಬರು ಪ್ರಯಾಣಿಸಬಹುದಾಗಿದ್ದ ವಿಮಾನದಿಂದ ಶುರುವಾದ ಈ ಪಯಣ ಇಂದು ನೂರಾರು ಜನರನ್ನು ಏಕಕಾಲಕ್ಕೆ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಪಡೆದಿದೆ. ಬೈಕು ಸ್ಕೂಟರ್ಗಳು ಹಳೆಯದಾದ ಅನಂತರ ಮಾರುತ್ತೇವೆ, ಇಲ್ಲದೆ ರಿಪೇರಿ ಮಾಡಿಸುತ್ತೇವೆ. ಆದರೂ ಸಾಧ್ಯವಾಗದಿದ್ದರೆ ಗಾಡಿಯನ್ನು ಗ್ಯಾರೇಜಿನವರಿಗೆ ಕೊಟ್ಟು ಒಂದು ಗತಿಯನ್ನು ಕಾಣಿಸುತ್ತೇವೆ. ಆದರೆ ಏನಿಲ್ಲವೆಂದರೂ 80,000 kg ತೂಕದ ವಿಮಾನವನ್ನು ಹೇಗೆ ರಿಪೇರಿ ಮಾಡಲಾಗುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಜೀವನ ಚಕ್ರ. ನಾವು ದಿನನಿತ್ಯ ಬಳಸುವ ಗೃಹೋಪಯೋಗಿ ವಸ್ತುಗಳ ಮೇಲೆ ಎಕ್ಸ್ಪೈರಿ ದಿನಾಂಕ ಇರುವುದನ್ನು ನೀವು ಗಮನಿಸಿರಬಹುದು. ಆ ದಿನಾಂಕ ಕಳೆದ ಅನಂತರ ವಸ್ತು ಬಳಕೆಗೆ ಅರ್ಹವಾಗುವುದಿಲ್ಲ ಎಂಬುದು ಅದರ ತಯಾರಕರ ಸಂಸ್ಥೆ ಹೇಳಿರುತ್ತದೆ. ಅದೇ ರೀತಿ ವಿಮಾನವನ್ನು ತಯಾರಿಸಿದ ಸಂಸ್ಥೆ ತನ್ನ ವಿಮಾನಕ್ಕೆ ಎಕ್ಸ್ಪೈರಿ ದಿನಾಂಕವನ್ನು ನಮೂದಿಸುತ್ತದೆ. ಅಚ್ಚರಿಯ ವಿಷಯವೆಂದರೆ ವಿಮಾನದ ಆಯಸ್ಸನ್ನು ವರ್ಷಗಳ ಮೂಲಕ ಅಳೆಯಲಾಗುವುದಿಲ್ಲ. ಬದಲಾಗಿ ವಿಮಾನ ಗಗನಕ್ಕೇರುವ ಟೇಕ್ ಆಫ್ ಮತ್ತು ಇಳಿಯುವ ಲ್ಯಾಂಡಿಂಗ್ ಸಂಖ್ಯೆಯ ಮೇಲೆ ಅವಲಂಬಿತವಾಗಿದೆ. ಅಂದರೆ ಒಂದು ವಿಮಾನವನ್ನು ಎಷ್ಟು ಬಾರಿ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡಬಹುದು ಎನ್ನುವುದನ್ನು ಸಂಸ್ಥೆಯೇ ನಿಗದಿಪಡಿಸಿರುತ್ತದೆ. ಆ ಸಂಖ್ಯೆ ಮುಗಿದ ನಂತರ ವಿಮಾನವನ್ನು ಬಳಸಿದರೆ ಅಪಾಯಕ್ಕೆ ತುತ್ತಾಗಬಹುವ ಸಾಧ್ಯತೆ ಇರುತ್ತದೆ. ಅವುಗಳ ನಿವೃತ್ತಿ ಜೀವನ. ಒಂದು ವಿಮಾನ ಬಳಕೆಗೆ ಅನರ್ಹ ಎಂದು ಪರಿಗಣಿಸಿತವಾದಾಗ ಅದು ಗೋಡೌನ್. ಮನುಷ್ಯನು ತಮ್ಮ ನಿವೃತ್ತ ಜೀವನವನ್ನು ಕಳೆಯಲು ವಿಶ್ರಾಂತಿ ಧಾಮಗಳ ಮೊರೆ ಹೋಗುತ್ತಾರೆ. ಅದೇ ರೀತಿ ಹಾರಾಟದಿಂದ ನಿವೃತ್ತಿಯಾದ ವಿಮಾನಗಳಿಗೂ ಒಂದು ತಂಗುಧಾಮವಿದೆ. ಅದನ್ನು ಏರ್ಕ್ರಾಫ್ಟ್ ಬೋರ್ನ್ ಯಾರ್ಡ್ ಎಂದು ಕರೆಯುತ್ತದೆ. ಇಂಥ ಒಂದು ಬೋರ್ನ್ ಯಾರ್ಡ್ನಲ್ಲಿ ನೂರಾರು ಅಷ್ಟೇ ಯಾಕೆ ಸಾವಿರಾರು ನಿಷ್ಕ್ರಿಯ ವಿಮಾನಗಳನ್ನು ಸಾಲಾಗಿ ನಿಲ್ಲಿಸುತ್ತಾರೆ. ಜಗತ್ತಿನ ವಿವಿಧ ವಿಮಾನಗಳ ಸಂಸ್ಥೆಗಳಿಗೆ ಸೇರಿದ ವಿಮಾನಗಳನ್ನು ಇಲ್ಲಿ ಕಾಣಬಹುದು. ಬೋರ್ನ್ ಯಾರ್ಡ್ಗಳನ್ನು ಎಲ್ಲೆಂದರಲ್ಲಿ ನಿರ್ಮಿಸಲು ಸಾಧ್ಯವಾಗುವುದಿಲ್ಲ. ಆ ಜಾಗದಲ್ಲಿ ಒಣ ಹವೆ ಇರಬೇಕಾಗುತ್ತದೆ. ಇದರಿಂದ ವಿಮಾನಗಳು ಬೇಗನೆ ತುಕ್ಕು ಹಿಡಿಯುವುದಿಲ್ಲ, ಬಿಡಿಭಾಗಗಳು ಬೇಗನೆ ನಿಷ್ಕ್ರಿಯವಾಗುವುದಿಲ್ಲ. ವಿಶ್ವದ ಅತಿ ದೊಡ್ಡ ಬೋರ್ನ್ ಯಾರ್ಡ್ ಅಮೆರಿಕದ ಅಜಿಯೋನ ರಾಜ್ಯದಲ್ಲಿ ಟೆಕ್ಸನ್ ಎಂಬ ಮರುಭೂಮಿ ಪ್ರದೇಶವಿದೆ. ಅಲ್ಲಿನ ಬೋನ್ ಯಾರ್ಡ್ ಜಗತ್ತಿನ ಅತಿ ದೊಡ್ಡ ಬೋನ್ ಯಾರ್ಡ್ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಇದು ಒಂದು ರೀತಿಯಲ್ಲಿ ಗುಜರಿ ಇದ್ದ ಹಾಗೆ. ಅಂತಿಂತ ಗುಜರಿಯಲ್ಲ, ಸಾವಿರಾರು ಹೆಕ್ಟರ್ಗಳಷ್ಟು ವಿಸ್ತೀರ್ಣವಾದ ಬೃಹತ್ ಗುಜರಿಯಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.